ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೀಡಿಯೋ ನೋಡೋಕ್ಕೆ ಬಂದಿರೋ ಎಲ್ಲರಿಗೂ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟೇ ನಮ್ಮ ಚಾನಲಲ್ಲಿ ವೀಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತು ವಿಚಾರ ನೋಡೋದಾದರೆ, ಮುಂಬೈ ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಇಲಾಖೆಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಇಲ್ಲಿ ಕಾಣಿಸುತ್ತಿರುವ ವೆಬ್ಸೈಟ್ಗೆ ಮುಖಾಂತರ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. www.mmrcl.com ಈ ವೆಬ್ಸೈಟ್ಗೆ ಹೋಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಯಾವ್ಯಾವ ಹುದ್ದೆ ಖಾಲಿ ಇದೆ ಅಂತ ನೋಡೋದಾದರೆ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಸಿವಿಲ್ನ ಹುದ್ದೆಗಳು ಖಾಲಿ ಇದೆ, ಹಾಗೂ ಡೆಪ್ಯೂಟಿ ಇಂಜಿನಿಯರ್ ಸಿವಿಲ್ನ ಹುದ್ದೆಗಳು ಖಾಲಿ ಇದೆ. ಜೂನಿಯರ್ ಇಂಜಿನಿಯರಿಂಗ್ನ ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗಳು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಇದ್ದು, ಹಾಗೆ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಕಾಂಟ್ರಾಕ್ಟ್ನ ಅವಧಿ 5 years ಇದ್ದು, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಮಾಸಿಕ 70,000ದಿಂದ 2 ಲಕ್ಷದವರೆಗೆ ಮಾಸಿಕ ವೇತನವಿರುತ್ತದೆ. ಇನ್ನು ಡೆಪ್ಯೂಟಿ ಇಂಜಿನಿಯರಿಂಗ್ನ ಹುದ್ದೆಗೆ 50,000ದಿಂದ 1,60,000ವರೆಗೆ ಮಾಸಿಕ ವೇತನವಿದ್ದು, ಇಂಜಿನಿಯರಿಂಗ್ನ ಹುದ್ದೆಗೆ 35,000ದಿಂದ 67,000ವರೆಗೆ ಮಾಸಿಕ ವೇತನ ನೀಡಲಾಗುತ್ತದೆ. ಹಾಗೆ ಜನರಲ್ ಮ್ಯಾನೇಜರ್ನ 1 ಹುದ್ದೆ, ಡೆಪ್ಯೂಟಿ ಇಂಜಿನಿಯರ್ನ 5 ಹುದ್ದೆಗಳು ಹಾಗೂ ಜೂನಿಯರ್ ಇಂಜಿನಿಯರಿಂಗ್ನ 1 ಹುದ್ದೆ ಖಾಲಿ ಇದೆ. ಒಟ್ಟು 7 ಹುದ್ದೆಗಳು ಖಾಲಿ ಇದ್ದು, ಕೆಲವು ವರ್ಗದ ಅಭ್ಯರ್ಥಿಗಳಿಗೆ ಈ ಹುದ್ದೆಗಳನ್ನು ವಿಂಗಡಿಸಲಾಗಿದೆ. ಹಾಗೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರ ಏಜನ್ನು ನವೆಂಬರ್ 1ರವರೆಗೆ ಎಣಿಕೆಗೆ ತಗೊಳ್ಳಲಾಗುತ್ತಿದ್ದು, ಹಾಗೆ ಈ ಹುದ್ದೆಗೆ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಲು 27 ನವೆಂಬರ್ 2024 ಬೆಳಿಗ್ಗೆ 11 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 28 ಡಿಸೆಂಬರ್ 2024 ರಾತ್ರಿ 11:50 ಅರ್ಜಿಯನ್ನು ಸಲ್ಲಿಸಲು ಕೊನೆಯ ಸಮಯ ಮತ್ತು ದಿನಾಂಕ ಆಗಿರುತ್ತದೆ. ಇದರೊಳಗಾಗಿ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಇನ್ನು ಅಸಿಸ್ಟೆಂಟ್ನ ಇಂಜಿನಿಯರಿಂಗ್ನ ಹುದ್ದೆಗೆ ಗ್ರೇಡ್ E4ನ ಪೇ ನೀಡಲಾಗುತ್ತಿದ್ದು 70,000ದಿಂದ ಸ್ಟಾರ್ಟ್ ಆಗುತ್ತದೆ. ಹಾಗೆ ಈ ಹುದ್ದೆಯು OBC ಅಭ್ಯರ್ಥಿಗಳಿಗಾಗಿದ್ದು, ಏಜ್ ಮ್ಯಾಕ್ಸಿಮಮ್ 35 ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಕ್ವಾಲಿಫಿಕೇಷನ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಮಿನಿಮಮ್ 7 ವರ್ಷ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿದ್ದು, ಇಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಎರಡನೇದಾಗಿ ಡೆಪ್ಯೂಟಿ ಇಂಜಿನಿಯರಿಂಗ್ನ ಹುದ್ದೆಗೆ 50,000ದಿಂದ ಮಾಸಿಕ ವೇತನ ಶುರುವಾಗುತ್ತಿದ್ದು, ಒಟ್ಟು 5 ಹುದ್ದೆಗಳು ಖಾಲಿ ಇರುತ್ತೆ. ಇನ್ನು ಈ ಹುದ್ದೆಗಳು UR, OBC, SC, ST ಅಭ್ಯರ್ಥಿಗೆ ಮೀಸಲಾತಿ ನೀಡಲಾಗಿದ್ದು, ಈ ಹುದ್ದೆಗೂ ಕೂಡ ಮ್ಯಾಕ್ಸಿಮಮ್ 35 ಅಥವಾ 35ಕ್ಕಿಂತ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಇನ್ನು ಈ ಹುದ್ದೆಗೂ ಕೂಡ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆಗಿರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಸೂಪರ್ವೈಸರ್ನ ಮಿನಿಮಮ್ 4 ವರ್ಷ ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಜೊತೆಗೆ ಮಿನಿಮಮ್ 2 ವರ್ಷ ಪೋಸ್ಟಲ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗುತ್ತದೆ. ಇನ್ನು ಮೂರನೇ ಹುದ್ದೆಯಾದ ಇಂಜಿನಿಯರಿಂಗ್ನ ಹುದ್ದೆಗೆ ಮಾಸಿಕ 35,000ದಿಂದ ವೇತನ ಶುರುವಾಗುತ್ತಿದ್ದು, ಈ ಹುದ್ದೆ ಖಾಲಿ ಇದ್ದು OBC ಅಭ್ಯರ್ಥಿಗಳೇ ಆಗಿರುತ್ತದೆ. ಈ ಹುದ್ದೆಗೂ ಕೂಡ 35 ವರ್ಷ ಅಥವಾ ಕಡಿಮೆ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಫುಲ್ ಟೈಮ್ ಡಿಗ್ರಿ ಅಥವಾ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಯಾವುದಾದರೂ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಥವಾ ಇನ್ಸ್ಟಿಟ್ಯೂಟ್ ಕಾಲೇಜ್ ಮುಖಾಂತರ ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಡಿಪ್ಲೊಮಾ ಹೋಲ್ಡರ್ಸ್ ಆಗಿದ್ದಲ್ಲಿ 8 ವರ್ಷ ಮಿನಿಮಮ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಹಾಗೆ ಲೇಟೆಸ್ಟ್ 3 years ಆಫ್ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಕೂಡ ಇರಬೇಕಾಗುತ್ತದೆ. ಒಂದು ವೇಳೆ ಅಭ್ಯರ್ಥಿಯು ಡಿಗ್ರಿ ಹೋಲ್ಡರ್ ಆಗಿದ್ದಲ್ಲಿ ಮಿನಿಮಮ್ 6 ವರ್ಷ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಹಾಗೂ ಇನ್ ಸಿವಿಲ್ ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಇನ್ಕ್ಲೂಡಿಂಗ್ ಲೇಟೆಸ್ಟ್ 2 years ಆಫ್ ಸರ್ವಿಸ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತದೆ. ಇನ್ನು ಈ ಹುದ್ದೆಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದು, ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರೋ ಅವ್ರನ್ನೆಲ್ಲರನ್ನೂ ಪರ್ಸನಲ್ ಇಂಟರ್ವ್ಯೂಗೆ ಕರೆ ನೀಡಲಾಗುತ್ತದೆ. ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಪರ್ಸನಲ್ ಇಂಟರ್ವ್ಯೂವನ್ನು ತೆಗೆದುಕೊಂಡು ಎಲಿಜಿಬಲ್ ಮತ್ತು ಎಕ್ಸ್ಪೀರಿಯೆನ್ಸ್ ಇರುವಂಥ ಅಭ್ಯರ್ಥಿಗಳನ್ನು ಈ ಹುದ್ದೆಗೆ ಸೆಲೆಕ್ಷನ್ ಮಾಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಶ್ಯೂರಿಟಿ ಬಾಂಡ್ ಕೂಡ ಇದ್ದು, ಗ್ರೇಡ್ E4 to E7 ಅಭ್ಯರ್ಥಿಗಳಿಗೆ 2 ಲಕ್ಷ ಶ್ಯೂರಿಟಿ ಬಾಂಡ್ ಇರುತ್ತದೆ. ಇನ್ನು ಟ್ರೈನಿಂಗ್ ಕಾಸ್ಟ್ ಆಗಿ 43,000 ಇರುತ್ತದೆ. ಸರ್ವಿಸ್ ಪೀರಿಯಡ್ ಆಗಿ 3 years ಇರುತ್ತದೆ. ಇನ್ನು E1 to E3 ಲೆವೆಲ್ನ ಅಭ್ಯರ್ಥಿಗೆ ಸೆಕ್ಯೂರಿಟಿ ಬಾಂಡ್ 1,50,000ವರೆಗೆ ಇದ್ದು, ಟ್ರೈನಿಂಗ್ ಕಾಸ್ಟ್
43,000 ಇರುತ್ತದೆ. ಸರ್ವಿಸ್ ಪೀರಿಯಡ್ ಕೂಡ 3 ವರ್ಷ ಇದ್ದು W5 ಹಾಗೂ W8 ಅಂತ ಅಭ್ಯರ್ಥಿಗೆ ಗ್ರೇಡ್ಗೆ 50,000 ಸೆಕ್ಯೂರಿಟಿ ಬಾಂಡ್ ಹಾಗೂ 22,000 ಟ್ರೈನಿಂಗ್ ಕಾಸ್ಟ್ ಇದ್ದು ಇದಕ್ಕೂ ಕೂಡ 3 ವರ್ಷ ಸರ್ವಿಸ್ ಪೀರಿಯಡ್ ಇರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ನೋಡ್ತಿರೋ ಅಂಥವ್ರು ಯಾರಾದರೂ ಇದ್ದರೆ ಪ್ಲೀಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಹಾಗೆ ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಅದಕ್ಕೆ ಕೂಡ ಜಾಯ್ನ್ ಆಗಿ. ಇವುಗಳ ಲಿಂಕನ್ನು ನಮ್ಮ ಚಾನಲ್ನ ಬಯೋದಲ್ಲಿ ನೀಡಲಾಗುತ್ತದೆ. ಇನ್ನು ಈ ಹುದ್ದೆಗೆ ರಿಸರ್ವೇಷನ್ ಕೂಡ ಇಂಥ ಅಭ್ಯರ್ಥಿಗಳು ಮಾಡಿಕೊಳ್ಳಬಹುದಾಗಿದ್ದು SC ST OBC UR EWS ಇಂಥ ಅಭ್ಯರ್ಥಿಗಳು ರಿಸರ್ವೇಷನ್ ಮಾಡಿಕೊಳ್ಳಬಹುದಾಗಿರುತ್ತದೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ವಿಚಾರಕ್ಕೆ ಬಂದರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. OBC ಅಭ್ಯರ್ಥಿಗಳಿಗೆ 3 years ಏಜ್ ರಿಲ್ಯಾಕ್ಸೇಷನ್ ಇದ್ದು PWB D ಅಭ್ಯರ್ಥಿಗಳಿಗೆ 10 ವರ್ಷ, SC ST ಅಭ್ಯರ್ಥಿಗಳಿಗೆ 8 ವರ್ಷ, OBC ಅಭ್ಯರ್ಥಿಗಳಿಗೆ 5 years, ಅನ್ರಿಸರ್ವ್ಡ್ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಚಿಲ್ಡ್ರನ್ ಅಥವಾ ಫ್ಯಾಮಿಲಿ ಮೆಂಬರ್ ಹೂ ಡೈಸ್ ಇನ್ 1984 ಇಂಥ ಅಭ್ಯರ್ಥಿಗಳಿಗೆ 5 years ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತದೆ. ಎಕ್ಸ್ ಸರ್ವಿಸ್ ಮೆನ್ ಆಗಿದ್ದಲ್ಲಿ 5 years ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಇನ್ನು ಬೇಸಿಕ್ ಪೇ ಜೊತೆಗೆ ಅಲವೆನ್ಸಸ್ ಕೂಡ ಇದ್ದು DOPT ಮತ್ತು DPE ಅಥವಾ GOI ಇರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಈ ಇಲಾಖೆಯ ಅಫಿಷಿಯಲ್ ವೆಬ್ಸೈಟ್ ಇರುವ www.mmrcl.com ಗೆ ಹೋಗಿ ಕೆರಿಯರ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕಾಣಿಸ್ತಿರೋ MMRCL ರಿಕ್ವೈರ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು 28 ಡಿಸೆಂಬರ್ ಆಗಿರುವುದರಿಂದ ಬೇಗನೆ ಅರ್ಜಿ ಸಲ್ಲಿಸಿ. ಹಾಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಹುಷಾರಾಗಿ ಅರ್ಜಿ ಸಲ್ಲಿಸಿ. ಮಾಡಿಫಿಕೇಷನ್ ಅಂದರೆ ಚೇಂಜಸ್ ಮಾಡಲು ಸಾಧ್ಯ ಇರುವುದಿಲ್ಲ. ಇನ್ನು ಡಾಕ್ಯುಮೆಂಟ್ಗಳನ್ನು ಸ್ಕ್ಯಾನರ್ಡ್ ಕಾಪಿ ಮೂಲಕ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇಲ್ಲಿ ಕಾಣಿಸ್ತಿರೋ ಈ ಜಾಗದಲ್ಲಿ ಇಂಟರ್ವ್ಯೂ ನಡೆಯಲಾಗುತ್ತಿದ್ದು ಹಾಗೆ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋ ಅಂಥ ಎಲ್ಲರಿಗೂ ಗ್ರೂಪ್ಸ್ಗೆ ಮತ್ತು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಮತ್ತೆ ಇನ್ನೊಂದು ಹುದ್ದೆ ಮೂಲಕ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆ ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ನಮಗೆ DM ಮಾಡಿ ಅಥವಾ ಕಾಮೆಂಟ್ ಮಾಡಿ, ನಿಮಗೆ ನೋಟಿಫಿಕೇಷನನ್ನು ಕಳಿಸ್ಕೊಡ್ತೀನಿ.